ಗೈಸ್, ವೆಲ್ಕಮ್ ಬ್ಯಾಕ್ ಟು ವಾರ್ಪಿ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಎಷ್ಟೋ ದಿನಗಳ ನಂತರ ಒಂದು ಲಾಗ್ ಜೊತೆ ಬಂದಿದ್ದೀನಿ. ಸೊ ಆ ಲಾಗ್ ಏನಪ್ಪ ಅಂದರೆ ವಿ ಆರ್ ಗೋಯಿಂಗ್ ಟು ತಿರುಪತಿ. ಸೊ ತಿರುಪತಿ ಲಾಗ್ ಹೇಗಿರುತ್ತೆ, ಯಾರ್ಯಾರ ಬರ್ತಾರೆ ಎಲ್ಲರನ್ನೂ ತೋರಿಸ್ತೀನಿ. ಫುಲ್ ರಶ್ ಅಂತ ಹೇಳ್ತಿದ್ದಾರೆ, ನೋಡಬೇಕು ಹೇಗಿರುತ್ತೆ ಜನ. ಅದು ವೀಕೆಂಡಲ್ಲಿ ಬೇರೆ ಹೋಗ್ತಾ ಇದ್ದೀವಿ. ಗುರುವಾರ ನೈಟ್ ಇಲ್ಲಿ 9:50ಕ್ಕೆ ಬಸ್ ಇದೆ. ಸೊ ಇಲ್ಲಿಂದ ಹೋಗಿ ಇನ್ನು 25 ಜನ ನಮ್ಮ ಜೊತೆ ಬರ್ತಾ ಇದ್ದಾರೆ. ಸೊ ಇವ್ರ ಫ್ರೆಂಡ್ಸು ಇದ್ದಾರೆ, ಇವ್ರ ಫ್ರೆಂಡ್ಸೇ 15 ಜನ ಇದ್ದೀವಿ ನಾವೇ, ನಮ್ಮ ಮನೆಯವ್ರ ಫ್ರೆಂಡ್ಸು. ನೋಡಿ ಪಟ ಪಟ ಅಂತ ತಿಂಡಿ ತಿಂತಾರೆ ಅವರು, ಟೈಮ್ ಇಲ್ಲದೆ. ಸೊ ಬನ್ನಿ, ತಿರುಪತಿ ಲಾಗ್ ಹೇಗಿರುತ್ತೆ, ಇವ್ರ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿಸ್ತೀನಿ. ಇವ್ರ ಫ್ರೆಂಡ್ಸೇ ಮೀಟ್ ಮಾಡಿಸ್ಬೇಕಂದ್ರೆ ಒಂದು ದಿನ ಆದರೂ ಸಾಲಲ್ಲ, ಯಾಕಂದರೆ ಅಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಇವಾಗ ಹೋಗ್ತಾರ ಒಂದಷ್ಟು ಜನ ಮೀಟ್ ಮಾಡಿಸ್ತೀನಿ. ಬನ್ನಿ ಹಾಗಾದರೆ ಎಲ್ಲರೂ ಹೇಗಿರ್ತಾರೆ, ಎಲ್ಲಿ ಬಂದಿದ್ದಾರೆ ಅಂತ ಮೀಟ್ ಮಾಡೋಣ. ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ. ಇಲ್ಲಿ ಬಸ್ ಬಂದಿದೆ. ಅರ್ಧ ಜನ ಅಂದರೆ ಶ್ರೀನಿಯಣ್ಣವರ ಫ್ಯಾಮಿಲಿ ಅರ್ಧ ಜನ ಒಳಗೆ ಕೂತಿದ್ದಾರೆ, ನಾವು ಈಚೆ ಇದ್ದೀವಿ. ಇವಾಗ ಎಲ್ಲರೂ ಬಸ್ ಹತ್ತುತ್ತಾ ಇದ್ದೀವಿ. ಜರ್ನಿ ಸ್ಟಾರ್ಟ್ ಫ್ರಮ್ ಹಿಯರ್. ಗ್ಯಾಸ್ ಇವರೇ ನಮ್ಮ ಮಂಜನಾ. ಹಾಯ್ ಮಂಜನಾ, ಹಾಯ್ ಹೇಳಿ ಎಲ್ಲರಿಗೂ. ಅಲ್ಲಿ ಅವನ್ನ ಕರಿ, ಅವ್ನು ಹೇಳ್ತಾನೆ ಬಾರ ಇಲ್ಲಿ ಚಿಂಟು ಬಾ ಇಲ್ಲಿ. ಇವರು ಬಂದು ನಮ್ಮ ಶ್ರೇಣಿ ಹೇಳೋ, ನಿಮ್ಮ ಹುಡುಗಿರಿಗೆಲ್ಲ ಹೋಯ್ತದೆ. ಬರೀ ಇಂಥ ಕೆಲಸನೇ ಮಾಡ್ತಾರೆ, ಪಕ್ಕದಲ್ಲಿ ಕೂತ್ಕೊಂಡು ಹುಡುಗಿರು ಬರೀ ಇಂಥದ್ದೇ ಮಾಡ್ತಾನೆ. ಮನೆಯವ್ರು ನೋಡಿ ಹೆಂಗೆ ಸೈಲೆಂಟ್ ಆಗ್ಬಿಟ್ಟು ಎಲ್ಲಾನು ಅಬ್ಸರ್ವ್ ಮಾಡ್ತವ್ರೆ. ಈ ಸೈಕಲ್ ನಮಗೆ ಚಂಡು ಬಿಚ್ಚಾಗಿ ನಿಂತ್ಕೊಂಡ್ಬಿಟ್ರೆ ಸಾಕು ಅನ್ನಂಗಾಗಿತ್ತು ನಮಗೆ. ಇವನಿಗೆ ಹಂಗಾಗಿರೋದು, ಸುಮ್ಮನೆ ಆದ್ಮೇಲೆ ಇವನ್ಗೇನೆ ಹಂಗಾಗಿರೋದು. ಬೇರೆ ಏನೇನ್ ತಂದಿದ್ಯೋ ಕೈನೇ ಐತೆ ನೋಡು. ಉಪ್ಪಿನಕಾಯಿ ಬೇಕಾ? ಪೌಡ್ರು 500 ರೂಪಾಯಿಗೆ ಪೂಮಾ ಸಿಕ್ತು ಅಂದ್ಬಿಟ್ಟು ಅಂಗಡಿ ನೋಡಿ ಏನ್ ಮಾಡ್ಬಿಟ್ಟವನೆ. ಒಂದು ಪೂಮಾ ಒಂದು ಬೇರೆ ಕೊಟ್ಬಿಟ್ಟವನೆ. ಸರ್ಚ್ ಮಾಡೋದನ್ನ ಗೊತ್ತಾಯ್ತದೆ ಬ್ರ್ಯಾಂಡ್ ಯಾವುದು ಅಂತ. ಸರ್ಚ್ ಮಾಡು. ಎಡೆಡು ಊಟ ಎಲ್ಲ ಆಯಿತು. ಇವರೇ ಊಟ ತಂದು ಕೊಟ್ಟಿದ್ದು. ಊಟ ಮುಂದೆ ಹೋದ್ರೆ ದಂಡಿ ಸರ್ಕಲ್. ಇನ್ನು ತಿರುಪತಿ ಏನು ಅಂತ ಎಲ್ಲ ಕಿರ್ಕೊಂಡು ಕೂತವನೆ ಪಕ್ಕದಲ್ಲಿ ಅವಾಗ್ಲಿಂದ ಬರೀ. ಎಸ್ ಗೈಸ್, ಫೈನಲಿ ತಿರುಪತಿಗೆ ರೀಚ್ ಆಗಿದ್ದೀವಿ. ಎಲ್ಲರೂ ಇಳಿತಾ ಇದ್ದಾರೆ. ಇವರೇ ನೋಡಿ ನಮ್ಮ ಗಿಲ್ಲಿ ನಾಟ. ಗಿಲ್ಲಿ ಥರ ಎಲ್ಲರಿಗೂ ಕೌಂಟ್ರ್ ಕೊಟ್ಕೊಂಡು ಕೂತಿದ್ರು ಬಸ್ಸಲ್ಲಿ. ಈ ಎಮ್ಮೆ ತಿಮ್ಮಣ್ಣ ಮಂಜನ ನೋಡಿ ಏನು ಬರ್ತಾನೆ. ಬಂದ ಬಂದ ಬಸ್ಸನ್ನು ಇಳಿದಿದ್ದಾಯಿತು. ಅಲ್ಲಿಂದ ನಾವು ದೇವಸ್ಥಾನಕ್ಕೆ ರೀಚ್ ಆಗಬೇಕು ಅಂತಂದರೆ ಕಾರ್ ಅಥವಾ ಆಟೋ ಏನಾದರೂ ಮಾಡ್ಕೊಂಡು ಹೋಗಬೇಕು. ಸೊ ನಾವು ಜಾಸ್ತಿ ಜನ ಇರೋದ್ರಿಂದ ಒಂದಷ್ಟು ಜನ ಆಟೋದಲ್ಲಿ ಬರ್ತಾಯಿದ್ದಾರೆ, ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಬಂದಾಯಿತು. ಬಂದಾದಮೇಲೆ ಲಗೇಜ್ ಎಲ್ಲ ಕೊಟ್ವಿ. ನಾವು ಒಂದು ಕಡೆ ಕೊಡಬೇಕು, ಅವರು ನಮಗೆ ಮೇಲೆ ಕಳಿಸ್ತಾರೆ. ಸೊ ಲಗೇಜ್ ಎಲ್ಲ ಕೊಟ್ಬಿಟ್ಟು ಇದು ಎಂಟ್ರಿ ಹೋಗ್ತಾ ಇದ್ದೀವಿ. ಈ ಎಂಟ್ರಿ ಹೋಗ್ಬಿಟ್ಟು ಅಲ್ಲಿ ಒಂದು ಮಂಗಳಾರತಿ ಸಿಗುತ್ತೆ. ಆ ಮಂಗಳಾರತಿ ತಗೊಂಡು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಎಂಡಲ್ಲಿ ಒಂದು ಮಂಗಳಾರತಿ ಇರುತ್ತೆ. ಆ ಮಂಗಳಾರತಿ ತೊಗೊಂಡು ಸೊ ಬೆಟ್ಟ ಕಂಪ್ಲೀಟ್ ಆಗುತ್ತೆ. ಸ್ಟಾರ್ಟಿಂಗ್ ಬ್ರೋ ಅಷ್ಟೇ. ಅಲ್ಲಲ್ಲ ನೋಡಿ ಇದೆಲ್ಲ ಬರೀ ಕುಂಕುಮನೇ. ಇದು ಕೆಂಪು ಕುಂಕುಮನೇ ಹಚ್ಚಿಬಿಟ್ಟವ್ರೆ ಹಾಕೊಂಡು, ಎಲ್ಲ ಚೆಲ್ಕೊಂಡು. 900 ಮೆಟ್ಲು ಹತ್ಬಿಟ್ಟು ಒಳ್ಳೆ ಶೆಕೆ ನೋಡಿ, ಒಳ್ಳೆ ವ್ಯೂ. ಬೆಳಗ್ಗೆ 6 ಗಂಟೆ ಆಯ್ತಾಯ್ತು. ಮೇಡಮ್ ನೋಡಿ 800 ಮೆಟ್ಲು ಕಂಪ್ಲೀಟ್ ಆಗಿದೆ. ಇನ್ನು 2200 ಇನ್ನೂ 2000 ಐತೆ, 2500 ಆಯ್ತು. ಫೈನಲಿ ಒಂದು ಗೋಪುರ ರೀಚ್ ಮಾಡಿದ್ವಿ. ಅಕ್ಕ ಫೈನಲಿ ಗಾಲಿ ಗೋಪುರವರೆಗೂ ಬಂದಿದ್ದೀವಿ. ಇಲ್ಲಿಂದ ಸ್ವಲ್ಪ ಫ್ರೀ ಇರುತ್ತೆ, ಆರಾಮಾಗಿ ನಡ್ಕೋಬೋದು.
ಮಸ್ತಾಗನೆ ವಯಸ್ಸಲ್ಲೇ ಗೊತ್ತಾಯ್ತೈತೆ. ಇನ್ನು ಆರಾಮಾಗಿ ಕೂತಿರ್ಬೋ ಎಲ್ಲರೂ ಬರೋವರೆಗೂ ಏಕ್ ರೆಸ್ಟ್. ಎಷ್ಟು ಗಂಟೆ ಮನೆ ಇವಾಗ? 6:15 6:20 ಆಗಿರ್ಬೋದು. ಯಂಗ್ ಏಜಲ್ಲಿರೋರು ನಮಗೆ ಇಷ್ಟೊಂದು ಸುಸ್ತು ಆಗುತ್ತೆ. ವಯಸ್ಸಾದವ್ರ ಪಾಪ ಹೆಂಗೆ ಬರ್ತಾರೆ. ಟಿಫನ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಇಲ್ಲೇ ಇದೆ. ಕುಡಿಯೋ ನೀರು ನೀರಂತೂ ದಾರಿಗೂ ಇಟ್ಟಿದ್ದಾರೆ. ಹಂಗೆ ವಾಶ್ರೂಮ್ ಇದೆ. ನೀರಿಗೆ ವಾಶ್ರೂಮ್ ಏನು ತೊಂದರೆ ಇಲ್ಲ. ಎಲ್ಲ ಹೆಂಗಳು ಬಿದ್ದಂಗೆ ಬಿದ್ದಾವೆ. ಏನು ಕಾಣ್ತೈತೆ ಮನೆಯಲ್ಲಿ? ಗೋವಿಂದ ಕಾಣ್ತೈತೆ. ಮೆಟ್ಲಲ್ಸಕ್ಕೆ ಶಕ್ತಿ ಇಲ್ಲ, ಅದಕ್ಕೆ ಇಲ್ಲೇ ಕಾಣಿಸ್ತವ್ರೆ. ನೆಕ್ಸ್ಟು ಏನೋ ಲಾಕರಲ್ಲಿ ಲಾಕ್ ಮಾಡ್ತಾರಂತೆ. ಬನ್ನಿ ಅಲ್ಲಿ ನೋಡುವ ಹೆಂಗಿರುತ್ತೆ ರೂಮು ಅಂತ. ನೋಡಿ ರಂಜಿತ್ ಅವರೇ, ಮಾವಿನಕಾಯಿ ಬೇಕಂತೆ. ಬನ್ನಿ ಮುಂದೆ ಎಲ್ಲಾರಿದ್ರೆ ಕೊಡ್ಸೋಣ. ನೋಡಿ ಇಷ್ಟು ದೂರ ಹಂಗೆ ಕರ್ಕೊ ಬಂದವ್ರೆ. ಈ ಟೈಮಲ್ಲಿ ಏನು ತಿನ್ನಬಾರ್ದು, ಕುಡಿಬಾರ್ದು, ಸೀದಾ ನಡ್ಕೊಯ್ತಾ ಇರಬೇಕು ಗೋವಿಂದ ಗೋವಿಂದ ಅಂದ್ಕೊಂಡು. ಒಂದೊಂದು ಜ್ಯೂಸ್ಗೆ 50-60 ರೂಪಾಯಿ ಇದೆ. ಅವರೇ ಎಲ್ಲ ಗೋವಿಂದ ಗೋವಿಂದ ಅಂತ ನನಗೆ ಅಂಕೆ ಸಿಕ್ಕಿದೆ. ಹೋಗಿ ಅಲ್ಲೋಗಮ್ಮ, ಫೋಟೋ ಹೊಡಿತೀನಿ, ಹೋಗು, ಹತ್ರ ನಿಂತ್ಕೊ, ಹೋಗು. ಇದೇ ಜಿಂಕೆಯಿಂದಾಗಿ ರಾಮಾಯಣ ಸೃಷ್ಟಿ ಇತ್ತು. ಬಾ ಹೋಗೋಣ. ನೋಡಿ ಕೃಷ್ಣ ಪರಮಾತ್ಮ. ನಿಂತ್ಕೊ ಬಾ, ಫೋಟೋ ಹೊಡಿತೀನಿ ಒಂದು ನನಗೆ. ಎಷ್ಟನೇ ಸ್ಟೆಪ್ಪು ಇದು? ಅಲ್ಲಿ ಯಾವುದು ಚೆನ್ನಾಗಿರ್ಲಿಲ್ಲ ಗಾಯ್ಸ್. ಕೊಡ್ಸಿರೋದನ್ನೆಲ್ಲ ಬೇಡ ಬೇಡ ಅಂತ ಬಂದು. ಮತ್ತೆ ಬರೀ ಕಾಲು ತಿನ್ನೋಕೆ ಸ್ವೀಟ್ ಇರ್ಬೇಕು, ಕಾಲು ಇರಬೇಕು. ಕೊನೆಗೂ ಬಂದ್ವಿ. ರೀಚ್ ಆದ್ವಿ. ಓಂ ನಮೋ ವೆಂಕಟೇಶನಾಥಾಯ, ಜೈ ಶ್ರೀರಾಮ್. ಜಿಂಕ ಇದೊಂದು ಸಿಕ್ತಿರೋದಕ್ಕೆ ಎಷ್ಟೋ ಜನ ಖುಷಿ ಇದೆ. ಇದು ಸಿಕ್ಕಿರೋದು ಬೇಜಾರು. ಬಾ, ಕೈ ಹಿಡಿತಿರೋದು ಬರ್ತದ ಅಂತ ಅಡಿದೆ. ಬಾ, ಇಳ್ದಿದ್ದಾಯ್ತು. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದಷ್ಟು ದೂರ ಬರೋ ತನಕ ಫುಲ್ ಮೆಟ್ಲೆಲ್ಲ ಕಾಲೆಲ್ಲ ನೋಡ್ಕೊಂಡಿರುತ್ತೆ. ಆಮೇಲೆ ಇಲ್ಲಿಂದ ನಡ್ಕೊಂಡು ಹೋಗೋದು, ಎರಡೆರಡು ಸ್ಟೆಪ್ ಇರೋದು, ಅಷ್ಟು ದೂರ ಒಂದೊಂದು ಸ್ಟೆಪ್ ಇರೋದು, ಆ ಥರ ಇದೆ. ಆ್ಯಂಡ್ ಇಲ್ಲಿನ ವ್ಯೂವ್ಸ್ ಅಂತೂ ಮಾತ್ರ ನೀವು ಅಲ್ಲಿ ಹೋಗೇ ನೋಡಿದ್ರೇ ಅದನ್ನು ಫೀಲ್ ಮಾಡೋಕ್ಕಾಗೋದು. ಅದರಲ್ಲೂ 6 o'clock ಸಿಗೋ ವ್ಯೂವ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಕುರ್ಕುರೆ ತಿಂತಾವಳೆ. ಫ್ರೆಂಡ್ಸ್ ನಡೆಯೋಕ್ಕಾಗೋದು. ಇದೊಂದು ಮಂಡಿ ಸೇವೆ ಮೆಟ್ಲು ಬಂತು. ಇದು ಗೋಪುರ ಬಂದು ಏನು ಹೇಳ್ತಾರೆ ನೆನಪಿಲ್ಲ ನನಗೆ, ನೋಡ್ಬಿಟ್ಟು ಕ್ಯಾಪ್ಷನಲ್ಲಿ ಹಾಕ್ತೀನಿ. ಇಲ್ಲಿಂದ ಒಂದು 5 ಮಂಡಿ ಸೇವೆ ಮಾಡಿಬಿಟ್ಟು ಇದೇ ಲಾಸ್ಟ್ ಮೆಟ್ಲು. ನಮ್ಮ ಮನೆಯವರು 21 ಮೆಟ್ಲು ಮಂಡಿ ಸೇವೆ ಮಾಡಿದ್ದಾರೆ. ನಾನು ಮಾಡ್ತೀನಿ ಅಂದರೆ ಬೇಡ ಅಂದರು. ನೋಡಿ ಈ ಥರ ಫುಲ್ ಮಂಡಿಯಲ್ಲೇ ಹತ್ತೋದು. ಈ ಲಾಸ್ಟ್ ಮೆಟ್ಟು ಹತ್ತಿದ್ರೆ ಇನ್ನು ರೂಮಿಗೆ ಹೋಗಿ ಲಾಕಾಗೋದಷ್ಟೇ. ಇನ್ನು 100 ಸ್ಟೆಪ್ಸ್ ಇದೆ ಅಷ್ಟೇ, ಫುಲ್ ಕಂಪ್ಲೀಟ್. ರಂಜಿತ ಅವರು ಏನು ಮಾತಾಡ್ತಾರೆ. ದೇವರ ಭಕ್ತಿಯಲ್ಲಿ ಇದ್ದೀನಿ ನಾನು, ಅದಕ್ಕೆ ಮಾತಾಡ್ತಿಲ್ಲ. ಫುಲ್ಲು ಇಷ್ಟ.
ಲಾಸ್ಟ್ 100 ಸ್ಟೆಪ್ಸ್ ಬಾಕಿ. ಗೋವಿಂದ ಅಂತ ಹೋಗ್ತಾ ಇರೋದೆ. ಏನಂತೀರಾ ಬಂದಿದ್ದವ್ರೆ? ಬನ್ನಿ ನೋಡೋಣ. ಲಾಸ್ಟ್ ಹತ್ರ ಬಂದಿದ್ದೀವಿ. ಫೈನಲಿ ಕಂಪ್ಲೀಟೆಡ್ 3600 ಪೆರುಮಲ್ ಅಲ್ಪೇರೆ ರೂಟಲ್ಲಿ. ನೋಡಿ ಎಲ್ಲ ಹೆಂಗ್ ಮಲ್ಕೊಂಡವ್ರೆ ಅಂತ. ಫುಲ್ ಎಲ್ಲ ಸುಸ್ತಾಗ್ಬಿಟ್ಟು ಮಲ್ಕೊಬಿಟ್ರೆ. ನಾವು ಎಲ್ಲ ಟಿಫನ್ ಎಲ್ಲ ಮಾಡ್ಕೊಂಡು ಬೆಟ್ಟ ಎಲ್ಲ ಹತ್ತಿದ್ದೀವಿ. ಇನ್ನು ಹತ್ತಿರೋರು ಅಂದರೆ ಹತ್ತುತ್ತಾ ಇರೋರು ಬರಬೇಕು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಫುಲ್ ಸುಸ್ತಾಗಿ ಒಂದೇ ಸಲ ದಬಕ್ಕೋಗ್ಬಿಟ್ಟಿದ್ದಾರೆ. ಇನ್ನು ಅವ್ರು ಬಂದಮೇಲೆ ಒಳಗೆ ಹೋಗ್ಬೇಕು. ಇದೇನೇ ಲಾಕರ್ಸ್ ಇರೋವಂಥ ರೂಮು. ಆಧಾರ್ ಕಾರ್ಡ್ ತೋರಿಸಿ ಅವರು ರೂಮ್ ನಂಬರ್ ಹೇಳ್ತಾರೆ. ಆ ರೂಮ್ ನಂಬರ್ ಒಳಗಡೆ ಹೋಗ್ಬಿಟ್ಟು ಅವ್ರು ಯಾವ ಲಾಕರ್ ಕೊಡ್ತಾರೆ, ಖಾಲಿ ಇರೋ ಲಾಕರು ತೊಗೊಂಡು ಬೀಗ ತೊಗೊಂಡು ನಮ್ಮ ಲಗೇಜ್ ಎಲ್ಲ ಅಲ್ಲಿ ಇಕ್ಕಿ, ಅಲ್ಲೇ ಸ್ನಾನದ ವ್ಯವಸ್ಥೆ ಎಲ್ಲ ಇದೆ. ಅಲ್ಲೇ ಸ್ನಾನ ಮಾಡ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗೋದು ಅಷ್ಟೇ. ಹಾಯ್ ಗೈಸ್, ಇವರೇ ನಮ್ಮ ಶ್ರೀನಿಯನ್ನ ಎಲ್ಲದನ್ನಲ್ಲ ಹಿಂಗೆ ಹಾಯ್ ಹೇಳುವ ಎಲ್ಲರಿಗೂ. ಹಾಯ್ ನನ್ರಿ ವಣಕಂ ನನ್ರಿ ಕನ್ನಡದಲ್ಲಿ ಮಾತಾಡು. ಎಲ್ಲ ಹೇಳ್ತಾರೆ ನಮಸ್ಕಾರ. ಇವರ ಹೋಲ್ ಫ್ಯಾಮಿಲಿ ಇದು. ಏನು ಮನೆಯವ್ರು ಮುಡಿ ಕೊಟ್ಟಾದ್ಮೇಲೆ ಹೇಗೆ ಕಾಣ್ತಿದ್ದಾರೆ ಅಂತ ಕಮೆಂಟ್ ಮಾಡಿ. ಅವ್ರು ಸ್ವಲ್ಪ ನಾಚ್ಕೊತಾ ಇದ್ದಾರೆ. ಎಲ್ಲರಿಗೂ ಫ್ರೀ ರೂಮ್ ಏನಿದೆ ಅದ್ರದ್ದು ಹೊರಗಡೆ ಸ್ಪೇಸ್ ಏನು ಕಾಣ್ತಾ ಇದೆ ಅದೇ ಇದು. ಇಲ್ಲಂದು ಪರ್ಚೇಸಿಂಗ್ ಯಾವ ಕಡೆ ಹೋದರೂ ನಿಮಗೆ ಪರ್ಚೇಸಿಂಗ್ ಇದ್ದೇ ಇರುತ್ತೆ, ಆ ಥರ ಇದೆ ಸ್ಪೇಸು. ಎಲ್ಲರಿಗೂ ನಾಮ ಹಾಕ್ತಾ ಇದ್ದಾರೆ. ಫೈನಲಿ ರೀಚ್ ಆಗಿದ್ದೀವಿ ತಿರುಪತಿಗೆ. ಒಳಗೆ ಹೋಗೋದೊಂದೇ ಬಾಕಿ. ದರ್ಶನ ಮಾಡಿಲ್ಲ. ಎಲ್ಲರದ್ದು ನಾಮ ಹಾಕಾಗಿದೆ. ಪದ್ಮಾವತಿ ನಾಮ ನನಗೆ, ಅವರಿಗೆ ಹೆಂಗಂತಿದ್ದೀವಿ ಅಂತ ಕಮೆಂಟ್ ಮಾಡಿ. ನೋಡಿ ವರಸ್ವಾಮಿ ಹೋಗ್ತಿರೋದು ಕ್ಯೂ ಹಿಡಿದಿದೆ. ಕಲ್ಯಾಣಿ ಯಾರನ್ನೂ ಬಿಡ್ತಾ ಇಲ್ಲ. ಜಸ್ಟ್ ಇವಾಗ ತಾನೇ ಭೂವಾರ ಸ್ವಾಮಿ ದರ್ಶನ ಆಯಿತು. ಆನೆ ಬರ್ತಿದೆ. ಆನೆ ಎಲ್ಲಿ ನೋಡಿ, ಕೊನೆಗೂ ಆನೆನೂ ಬಂತು. ಆನೆನೂ ಬಂತು ಕೊನೆಗೂ. ಓ ವೆಂಕಟನಾಥಾಯ. ಆನೆ ಹತ್ರನೇ ಬಂತು ನೋಡಿ. ಎಲ್ಲ ಆಶೀರ್ವಾದ ತಗೋತಾ ಇದ್ದಾರೆ. ಗೋವಿಂದ ಗೋವಿಂದ.
ಜನ ಏನು ನೋಡ್ತಾ ಇದ್ದೀರಾ, ನಾವಿಷ್ಟು ಜನ ಒಂದೇ ಟೀಮಾಗಿ ತಿರುಪತಿಗೆ ಹೋಗಿದ್ದು. ಆ್ಯಂಡ್ ಈ ಟೀಮಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇದ್ದಾರೆ. ಅಡಲ್ಟ್ಸ್ ಆಗಿರ್ಬೋದು, ನಮ್ಮ ಥರ ಕಪಲ್ಸ್ ಆಗಿರ್ಬೋದು, ಅಥವಾ ವಯಸ್ಸಾದವ್ರಾಗಿರ್ಬೋದು, ಎಲ್ಲರೂ ಕೂಡ ಇನ್ಕ್ಲೂಡ್ ಆಗಿದ್ದಾರೆ. 6:50 ಟೈಮ್. ಇವಾಗ ದರ್ಶನ ಫ್ರೀ ದರ್ಶನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡೋಣ. ಎಲ್ಲ ಆಗಿದೆ 7 ಗಂಟೆಗೆ, ಅಂದರೆ ನಿನ್ನೆ 7 ಗಂಟೆಗೆ ನಾವು ಹೋಗಿ ಲಾಕರಲ್ಲಿ ಹೋಗಿ ಲಾಕ್ ಆಗಿದ್ದಕ್ಕೆ 1:15 ಅವ್ರು ನಮಗೆ ದರ್ಶನ ಕೊಟ್ಟಿದ್ರು. ಅಲ್ಲ 12 ಗಂಟೆಗೆ 11:45ಕ್ಕೆ ನಮಗೆ ಲಾಕರಿಂದ ಗೇಟ್ ಓಪನ್ ಮಾಡಿ ನಾವು ಅಲ್ಲಿಂದ ಮತ್ತೆ ಸುತ್ತಕೊಂಡು ದರ್ಶನ ಆಗಿದ್ದು 1:15 ಅಷ್ಟೊತ್ತಿಗೆ, 1:15 ಅಷ್ಟೊತ್ತಿಗೆ ದರ್ಶನ ಆಯಿತು. ಚೆನ್ನಾಗಿತ್ತು ದರ್ಶನ. ಅಲ್ಲ ನಮ್ಮದೇ ಲಾಸ್ಟ್ ದರ್ಶನ, ಅಂದರೆ ಮತ್ತೆ 3 ಗಂಟೆಗೆ ಅವರು ಕ್ಲೋಸ್ ಮಾಡೋದ್ರಿಂದ ನಮಗೆ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಆ 1 ಸೆಕೆಂಡ್, ಆ 1 ನಿಮಿಷ, 1 ಸೆಕೆಂಡ್ಗೆ ಮಾಡೋ ದರ್ಶನಕ್ಕೆ ನಾವು ಎಷ್ಟು ಸ್ಟ್ರಗಲ್ಸು ಏನು ಅದೆಲ್ಲ ಮರ್ತೋಗ್ಬಿಡುತ್ತೆ. ಬೆಟ್ಟ ಹತ್ತಿದ್ದು, ಸಂಪಿಂಗ್ ಮೆಟ್ಲೆಲ್ಲ ಹತ್ತಿದ್ದು ಎಲ್ಲನೂ ಮತ್ತೆ ಆರಾಮಾಗಿ ದೇವಸ್ಥಾನಕ್ಕೆ ದೇವ್ರನ್ನ ನೋಡ್ತೀವಲ್ಲ, ಅದರಲ್ಲಿರೋ ಖುಷಿ ಯಾವುದಿಲ್ಲ. ನೋಡಿ, ಎಲ್ಲ ದರ್ಶನ ಆಗಿ ಮುಗಿಸ್ಕೊಂಡು ಇವಾಗ ಕೂತಿದ್ದೀನಿ. ಇವನು ಪಂಚೆ ಎತ್ಕೊಬತ್ತವನೆ, ಇವನು ದಬಕ್ಕ ಮಲ್ಕೊಂಡವನೆ. ಫುಲ್ಲು ಸುಸ್ತಾಗ್ಬಿಟ್ಟವ್ರೆ ಎಲ್ಲರನ್ನೂ ಕರ್ಕೊಂಡು. ಅದನ್ನು ಸಿಕ್ತು, ದರ್ಶನನೂ ಆಯಿತು. ಇವಾಗ ಹೊರಡ್ತಾ ಇದ್ದೀವಿ ಗಾಯ್ಸ್. ಇವಾಗ ಹೋಗ್ಬಿಟ್ಟು ಮತ್ತೆ ಇನ್ನು 5 to 9 ಟೆಂಪಲ್ಸ್ ಏನೋ ರನ್ನಿಂಗ್ ಇದೆ. ಸೊ ಅದರಿಂದ ಟೆಂಪಲ್ ರನ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇದು ನೋಡಿ, ಇದು ಚೆನ್ನಾಗಿದೆ. ಮಧ್ಯದಲ್ಲಿ ಒಂದು ಇವಾಗ ಇಕ್ಕಿರೋದಲ್ಲೇನಿಲ್ಲ, ಬಟ್ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ, ಇದು ನಾವು ದರ್ಶನ ಮಾಡಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಎಲ್ಲ ಜಾಗ ಹಿಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪನೂ ಜಾಗ ಇಲ್ಲ ನಮಗೆ. ಹಂಗೂ ಹೆಂಗೋ ಮೂಲೆಯಲ್ಲಿ ಸಂದಿಲಿ ಹುಡುಕಿ ನಾವು 3 ಜನ ಮಲ್ಕೊಳ್ಳೋಷ್ಟು ಜಾಗ ನೋಡಿಕೊಂಡು ಮಲ್ಕೊಂಡ್ವಿ. ಬಿಕಾಸ್ ಬೆಳಗ್ಗೆ ಎದ್ದು ಮತ್ತೆ ಟೆಂಪಲ್ಸ್ಗೆ ಹೋಗೋದಿತ್ತಲ್ವ, ಅದಕ್ಕೆ. ನಿದ್ದೆ ಎಲ್ಲ ಮುಗೀತು. ಸ್ವಲ್ಪ ಕೂಡ ಎಚ್ಚರ ಆಗಿಲ್ಲ. ತುಂಬ ಚೆನ್ನಾಗಿ ನಿದ್ದೆ ಬಂದಿದೆ ಎಲ್ಲರಿಗೂ. ಆ್ಯಂಡ್ ನಾವು ಇವಾಗ ಬೆಳಗ್ಗೆ ಎದ್ದು ನಾವು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ಕೂತಿದ್ದೀವಿ. ನೆಕ್ಸ್ಟು ಪಾಪನಾಶಿಗೆ ಹೋಗಬೇಕು. ಸೊ ಇನ್ನೂ ಒಬ್ರಿಗೆ ಒಂದಷ್ಟು ಜನಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಜಾಗ ಏನಿದೆ ಅದು ತುಂಬ ವಿಶಾಲವಾಗಿದೆ. ಆ್ಯಂಡ್ ಅದೊಂದು ಸ್ವಲ್ಪ ನಮಗೆ ಫೆಸಿಲಿಟಿ ಅದೊಂದು ಸ್ವಲ್ಪ ಓಕೆ ಆಗೋದ್ರಿಂದ ಅಷ್ಟಾಗಿ ನಮಗೆ ಕಷ್ಟ ಅಂತ ಅನಿಸೋದಿಲ್ಲ. ಅದು ಒಂದು ಇಷ್ಟ ಆಯಿತು ನನಗೆ. ಇದೇ ಪಾಪನಾಶಿ, ಹೆಸರಲ್ಲೇ ಇದೆ ಪಾಪನಾಶಿ ಅಂತ. ನಾನೇನು ಎಕ್ಸ್ಪ್ಲೈನ್ ಮಾಡೋದು ಬೇಡ. ಸೊ ಇಲ್ಲಿ ಬಿಸಿಲುಗಂತೂ ಅಲ್ಲಿ ಎಷ್ಟು ನಿಂತ್ಕೊಂಡ್ರು ನನಗಂತೂ ಸಮಾಧಾನನೇ ಆಗ್ತಾಯಿಲ್ಲ. ಅಲ್ಲಿ ಮೇಲಿಂದ ನೀರು ಬರ್ತಾಯಿದ್ರೆ ಹಂಗೆ ನಿಂತು ಬಿಡೋಣ ಅನ್ನಷ್ಟು ಏನು ಖುಷಿ ಆಗ್ತಿದೆ. ತಣ್ಣಗಾಗ್ತಾಯಿದೆ, ಬಿಸಿಲು ಸೆಕೆ, ಅದರಲ್ಲಿ ನೀರು ತಣ್ಣಗಿರೋದು ಬರ್ತಾಯಿದ್ರೆ ಹೆಂಗಿರುತ್ತೆ ಹೇಳಿ. ತುಂಬ ಚೆನ್ನಾಗಿತ್ತು ಫೀಲಿಂಗು. ಅಲ್ಲಿ ಸ್ನಾನ ಮುಗೀತು, ಚೆನ್ನಾಗಿತ್ತು ಪಾಪನಾಶಿ. ಆಯ್ತಾ, ಅದೆಲ್ಲ ಬೋಯ್ತಾರೆ ಬಾ, ಸಾಕು. ಪಾಪನಾಶಿ ಇಲ್ಲಿ ಸ್ನಾನ ಎಲ್ಲ ಮುಗೀತು. ಪಾಪನಾಶಿ ತಾನೆ, ಪಾಪನಾಶಿ ನೋಡಿ, ಎಲ್ಲರದ್ದು ಸ್ನಾನ ಆಯಿತು. ಎಲ್ಲರೂ ಸ್ನಾನ ಮುಗಿಸ್ಕೊಂಡು ಇವಾಗ ಮತ್ತೆ ನೆಕ್ಸ್ಟ್ ಯಾವ ದೇವಸ್ಥಾನ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ. ನಾನು ಅದು ಮಾಡ್ಕೊಂಡಿದ್ದೆ ತಾನೆ, ಬಿಡು. ಪಾಪನಾಶಿ ಆದ ನಂತರ ನಾವು ಬಂದಿದ್ದ ನೆಕ್ಸ್ಟ್ ದೇವಸ್ಥಾನನೇ ಆಕಾಶಗಂಗೆ. ಇಲ್ಲಿ ತುಂಬ ಚೆನ್ನಾಗಿದೆ ನೇಚರ್ ಮಾತ್ರ. ಫುಲ್ ಗ್ರೀನರಿ, ಸುತ್ತಲೂ ಗ್ರೀನರಿ, ಮಧ್ಯ ಮೆಟ್ಲು. ಆ್ಯಂಡ್ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ಮೆಟ್ಲು ಹತ್ತೋದು ಇಳಿಯೋದು ಇದೆ. ಆ್ಯಂಡ್ ಅಲ್ಲಂತೂ ಅಕ್ಕಪಕ್ಕ ಶಾಪಿಂಗ್ ಎಲ್ಲ ದೇವಸ್ಥಾನದಲ್ಲೂ ಹೋಗಿ ತಲೆ ಹಾಕೊಂಡು ಮುಖ ತೊಳಿ ನೀರು ಕುಡಿ. ನೋಡಿ ಫ್ರೆಂಡ್ಸ್, ಇದೆ ಆಕಾಶಗಂಗೆ. ಬಂಡೆಯಲ್ಲಿಂದ ಬರೋದು
ನೋಡಿ ಅಲ್ಲೂ ಬರ್ತಾ ಇದೆ ನೀರು, ಇಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಕಡೆ ಆಕಾಶಗಂಗೆ. ಕುಡಿಯೋಕ್ಕೂ ಚೆನ್ನಾಗಿದೆ, ಸಪ್ಪೆ ಸಪ್ಪೆ ಎಲ್ಲ ಇಲ್ಲ. ನಾರ್ಮಲ್ ವಾಟ್ರ್ ಇಲ್ಲಿ ತೊಗೊಂಡು ಕುಡಿದ್ರೆ ಅದು ಸಪ್ಪೆ ಸಪ್ಪೆ ಆಗಿದೆ. ಬೆಟ್ಟ ನದಿ ಚೆನ್ನಾಗಿದೆ, ಇಲ್ಲೆಲ್ಲ ಆಕಾಶಗಂಗೆ, ಒಳ್ಳೆ ಪ್ಲೇಸು. ತಿರುಪತಿಗೆ ಬಂದು ಇದನ್ನು ದರ್ಶನ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ನೆಕ್ಸ್ಟು ನಾವು ಬಂದಿದ್ದು ಕೃಷ್ಣನ ದೇವಸ್ಥಾನಕ್ಕೆ. ಕೃಷ್ಣನ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು, ಹಾಗೆ ದರ್ಶನ ಕೂಡ ತುಂಬ ಸರಳವಾಗಾಯಿತು, ನಿಧಾನಕ್ಕಾಯಿತು. ಅದೊಂದು ಇಷ್ಟ ಆಯಿತು. ಆ್ಯಂಡ್ ನಾನೇನಾದ್ರು ಒಂದು ಸಜೆಷನ್ ಕೊಡಬೇಕು ಅಥವಾ ಕೊಡ್ತೀನಿ ಅಂತ ಅಂದರೆ, ದಯವಿಟ್ಟು ವಯಸ್ಸಾದವ್ರನ್ನ ಬೆಟ್ಟ ಹತ್ತೋದಕ್ಕಂತೂ ಬಿಡಬೇಡಿ. ಬಿಕಾಸ್ ಅವ್ರು ಅನ್ಕೊತಾರೆ ಹತ್ಬೋದು, ನಾವು ಹತ್ತೀವಿ ಅಂತ. ಬಟ್ ಅದೇ ಅರ್ಧ ದಾರಿಗೆ ಅವ್ರಿಗೆ ಆಗಲಿಲ್ಲ ಅಂದರೆ ರಿಸ್ಕ್ ತೊಗೊಳ್ಳೋದು ನಾವು. ಯಾಕಂದರೆ ಆವಾಗ ಆಂಬುಲೆನ್ಸ್ ಕರಿಬೇಕು, ಅವ್ರು ಬಂದು ಅವ್ರನ್ನ ಕರ್ಕೊಂಡು ಹೋಗಬೇಕು. ಸೊ ಈ ಥರ ಎಲ್ಲ ಆಗುತ್ತೆ. ಆದ್ದರಿಂದ ವಯಸ್ಸಾದವ್ರನ್ನ ಅವ್ರು ಚೆನ್ನಾಗಿರಲಿ, ಶಕ್ತಿಯಾಗಿರಲಿ, ಬಸ್ಸಲ್ಲೇ ಕಳಿಸೋದು ಒಳ್ಳೆಯದು. ಬಿಕಾಸ್ ನಾವು ಈ ತಿರುಪತಿಲಿ ಅದನ್ನು ಫೀಲ್ ಮಾಡಿರೋದ್ರಿಂದ ನಾನು ಈ ಸಜೆಷನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಶ್ರೀವಾರಿ ಪಾದಕ್ಕೆ ಬಂದಿದ್ದೀವಿ. ಇಲ್ಲಿಂದ ಡೈರೆಕ್ಟ್ ನಿಂತ್ಕೊಂಡು ಪಾದ ಹತ್ರ ನೋಡಿದ್ರೆ ಗೋಪುರ ಕಾಣಿಸುತ್ತೆ ತಿರುಪತಿದು. ಅಲ್ಲ ಅದಕ್ಕೆ ನೋಡ್ಬೇಕು. ಬಂದಿಲ್ಲ ಮತ್ತೆ ನಮಸ್ಕಾರ ಮಾಡಲಿ ಮತ್ತೆ ನೋಡಿ ಇದೆ ಶ್ರೀವಾರಿ ಪಾದ. ಇಲ್ಲಿಂದ ಡೈರೆಕ್ಟಾಗಿ ನಿಂತ್ಕೊಂಡ್ರೆ ತಿರುಪತಿ ಕಾಣುತ್ತೆ. ಪಾದ ಗೋವಿಂದ 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 ಗೋವಿಂದ. ಅಲ್ಲಿ ಗೋಪುರ ಕಾಣಿಸ್ತಾ ಇದ್ದ ಗೋವಿಂದ ಅಷ್ಟೇ. ಎಲ್ಲ ನಿಂತೀರ ಮುಂಜಾನೆ ಅಲ್ಲಿ ಫೋಟೋ ಹೊಡಿಯಕ್ಕೆ ಹೋಗೋನೆ ಅಂದಿ. ಗುಂಡೆ ಕಾಣ್ತ ಫೋಟೋ ಯಾವ ರೂಪಾಯಿ 50 ರೂಪಾಯಿ. ಪರಿಮಳ ಪರಿಮಳ. ಹಾಯ್ ಸರ್, ಏನು ಸಮಾಚಾರ? ಉಂಡ್ರಾ? ಬ್ಲಾಗ್ಗೆ ಹಾಯ್ ಅಂದರೆ ಹೇಳಲ್ಲ. ಇದು ನೋಡಿ ಎಷ್ಟು ಇದು ಈ ಕೋಗಿಲೆ ಚಿಕ್ಕವ ಚಿಕ್ಕವ ಅನ್ನೋದು ನವಿಲಲ್ಲ. ಶ್ರೀಹರಿಪಾದ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಪಾರ್ಕ್ ಥರ ಎಲ್ಲ ಇತ್ತು ಸ್ಟಾರ್ಟಿಂಗೇ. ಆ ಪಾರ್ಕೆಲ್ಲ ನೋಡಿಕೊಂಡು ಹಾಗೆ ದೇವಸ್ಥಾನ ಕೂಡ ಬಂಡೆಕಲ್ಲೆಲ್ಲ ಮಧ್ಯೆ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ. ಸೊ ಅದು ಕೂಡ ಚೆನ್ನಾಗಿತ್ತು. ಅಂದರೆ ಚಿಕ್ಕ ದೇವಸ್ಥಾನ, ಬಟ್ ಹೋಗೋ ದಾರಿ ಮಾತ್ರ ಬಂಡೆಕಲ್ ಮಧ್ಯೆ ಇದೆ. ಕೆಳಗಡೆ ಹೆಚ್ಚಿ ತರ ಕಾಣಿಸ್ತಾ ಇದೆಯಲ್ಲ, ಫೋಟೋ ಫ್ರೇಮ್ ಇರ್ತದಲ್ಲ ಹಂಗಿದೆ. ತಿರುಪತಿ ಹತ್ರ ಇರೋ ಎಲ್ಲ ದೇವಸ್ಥಾನ ಮುಗಿಸಿದ ಮೇಲೆ ಅಲ್ಲಿಂದ 45 ಕಿಲೋಮೀಟ್ರ್ ದೂರದಲ್ಲಿ ಇರುವಂಥ ಕಾಳಹಸ್ತಿಗೆ ಬಂದ್ವಿ. ಇಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರು, ಅಂದರೆ ಕಾಳಹಸ್ತಿ ಆಗಿರ್ಬೋದು, ತಿರುಪತಿ ಆಗಿರ್ಬೋದು, ಯಾವುದೇ ಒಂದು ಮೇಯ್ನ್ ದೇವ್ರನ್ನ ನೋಡೋದಕ್ಕೆ ಅಂತ ಹೋದರೆ ಅಲ್ಲಿ ಎಲ್ಲೂ ಕೂಡ ಫೋನ್ ಅಲೋ ಇಲ್ಲ. ಅದಕ್ಕೋಸ್ಕರ ನಾನು ಈಚೆನೇ ವಿಡಿಯೋ ಮಾಡಿ ಅದನ್ನು ಹಾಕಿದ್ದೀನಿ. ನೀವು ಅಲ್ಲೇ ಹೋಗಿ ದೇವ್ರನ್ನ ಕಣ್ತುಂಬಿಸ್ಕೊಳ್ಳಿ. ಇದು ಲಾಸ್ಟ್ ಟೆಂಪಲ್ಲು. ನಮ್ಮ ತಿರುಪತಿ ಟ್ರಿಪ್ನ ಮುಗಿಯೋದಕ್ಕೆ ಹೋಗಿದ್ದು ಲಾಸ್ಟ್ ಟೆಂಪಲ್ ಪದ್ಮಾವತಿ ದೇವಸ್ಥಾನ. ಅಲ್ಲೂ ಕೂಡ ಫೋನ್ ಅಲೋ ಇಲ್ಲದೆ ಇರೋದ್ರಿಂದ ಈಚಿನ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಊಟ ಮಾಡ್ಕೊಂಡ್ವಿ. ನಾವು ರಿಟರ್ನ್ ಆಗಿ ನಾವು ಬಸ್ಸಲ್ಲಿ ಬಂದು ಕೂತ್ಕೊಂಡು
ಟಿ ಟಿಯಲ್ಲಿ ಬಂದು ಕೂತ್ಕೊಂಡು ಟಿ ಟಿಯಿಂದ ಬಸ್ ಸ್ಟ್ಯಾಂಡಿಗೆ ಹೋದ್ವಿ. ಸೊ ಬಸ್ ಸ್ಟ್ಯಾಂಡಲ್ಲಿ ಬಸ್ ರೆಡಿ ಇತ್ತು. ಬಸ್ಸಲ್ಲಿ ಹತ್ತು ಕೂತ್ಕೊಂಡು ಮಲಗಿದವರು ಮತ್ತೆ ಬೆಳಗ್ಗೆ ಬಸ್ ಬೆಂಗಳೂರಲ್ಲಿ ಬಂದು ನಿಂತ ಮೇಲೆ ಎಚ್ಚರ ಆಗಿದ್ದು. ಎಲ್ಲ ಸುಸ್ತಾಗಿದ್ದರಿಂದ ಎಲ್ಲ ಪಾಚ್ಕೊಬಿಟ್ಟಿದ್ವಿ. ಸೊ ಇದಾಗಿತ್ತು ನಮ್ಮ ತಿರುಪತಿ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ. ಬಾಯ್ ಟೇಕ್ ಕೇರ್.